ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ಸವರುಚಿ ಚಾನಲ್ಗೆ ಸುಸ್ವಾಗತ. ಇವತ್ತೊಂದು ಸ್ಪೆಷಲ್ ಆಗಿರೋಂಥದ್ದು, ಹೆಲ್ದಿ ಆಗಿರೋಂಥದ್ದು, ಟೇಸ್ಟಿ ಆಗಿರೋಂಥದ್ದು ಒಂದು ಮಸಾಲ ರೊಟ್ಟಿ ಹೇಳ್ತಾ ಇದ್ದೀನಿ. ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಬಟರ್ ಫ್ರೂಟ್, ಬೆಣ್ಣೆಹಣ್ಣು ಅಥವಾ ಅವಕಾಡೊ, ಈ ಫ್ರೂಟಿಂದ ರೊಟ್ಟಿ ಮಾಡೋದು ಸ್ಪೆಷಲ್ಲಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ಯಾರು ಬೆಣ್ಣೆಹಣ್ಣನ್ನು ಇಷ್ಟಪಟ್ಟು ತಿನ್ನಲ್ವೋ ಅವ್ರಿಗೆ ಈ ಥರ ಮಾಡಿಕೊಟ್ರೆ ನಿಜವಾಗ್ಲೂ ಅವ್ರದ್ದು ಆರೋಗ್ಯ ಹೆಲ್ದಿಯಾಗಿರುತ್ತೆ. ನಿಮಗೂ ಮಕ್ಕಳಿಗೆ ಹಣ್ಣು ತಿನ್ನಿಸಿದ್ವಲ್ಲ, ಇದನ್ನು ಹೆಲ್ದಿಯಾಗಿರೋ ಅಂಥದ್ದು ಫ್ರೂಟ್ ತಿನ್ನಿಸಿದ್ವಲ್ಲ ಅಂತ ನಿಮಗೂ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ. ಸರಿನಾ? ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಯಾರು ಬಟರ್ ಫ್ರೂಟ್ನ ಸಪ್ಪಗಿರುತ್ತೆ ಅಂತೇಳಿ ತಿನ್ನಲ್ವೋ ಅವ್ರಿಗೆ ಈ ಥರ ರೊಟ್ಟಿ ಮಾಡಿಕೊಟ್ರೆ ನಿಜವಾಗ್ಲೂ ಬಟರ್ ಫ್ರೂಟ್ದೇ ಇದು ರೊಟ್ಟಿ ಅಂತ ಗೊತ್ತಾಗಲ್ಲ. ಅಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮಾಡೋ ಅಂಥದ್ದು. 10 ನಿಮಿಷ ಅಷ್ಟೇ. ಹಣ್ಣೆಲ್ಲ ಈ ಥರ ಒಂದು ಹಣ್ಣು ತಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ಈ ಥರ ಸ್ಪೂನ್ ಸಹಾಯದಿಂದ ಫಸ್ಟ್ ಕಟ್ ಮಾಡಿಬಿಟ್ಟು ಸ್ಪೂನ್ ಸಹಾಯದಿಂದ ತಗೊಂಡು ಪ್ಲೇಟ್ಗೆ ಹಾಕ್ಕೊಂಡು ನೆಕ್ಸ್ಟು ಫೋರ್ಕ್ ಅಥವಾ ಸ್ಪೂನ್ ಸಹಾಯದಿಂದನೇ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡಿದಾದ್ಮೇಲೆ ನೀಟಾಗಿ ಮ್ಯಾಶ್ ಮಾಡಬೇಕು. ತುಂಬ ಸಾಫ್ಟಾಗಿರುತ್ತಲ್ಲ, ಚೆನ್ನಾಗಿ ಮ್ಯಾಶ್ ಆಗುತ್ತದು. ತುಂಬ ಕಷ್ಟಪಡಬೇಕಾಗಿದ್ದೇನಿಲ್ಲ. ನೋಡಿ, ಎಲ್ಲ ನೈಸಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ನಾನು ಇದಕ್ಕೆ ಸಣ್ಣದು ಒಂದು ಜಾಮೂನ್ ಬಟ್ಲು ಸಣ್ಣ ರವೆ ತಗೊಂಡಿದ್ದೀನಿ, ಮತ್ತು ಕಾರ್ನ್ ತಗೊಂಡಿದ್ದೀನಿ, ಸ್ವೀಟ್ ಕಾರ್ನು. ಮತ್ತು ಸ್ವೀಟ್ ಕಾರ್ನು ಹಾಗೆ ಹಾಕ್ಕೋಬೋದು, ಬೇಯಿಸೋ ಅವಶ್ಯಕತೆ ಏನು ಬೇಡ. ಮತ್ತು ಅಕ್ಕಿ ಹಿಟ್ಟು ಒಂದು ಜಾಮೂನ್ ಬಟ್ಲು ಅಕ್ಕಿ ಹಿಟ್ಟು, ಮತ್ತು ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್ಮು ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು, ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಬಕ್ಸಿ ಸೊಪ್ಪು, ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ಮಸಾಲ ರೊಟ್ಟಿ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು. ಮತ್ತು ಸ್ವಲ್ಪ ಜೀರಿಗೆ 1 ಟೇಬಲ್ ಸ್ಪೂನು, ಮತ್ತು ಧನಿಯಾ ಪೌಡರು, ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ಕಟ್ ಮಾಡಿರೋವಂಥದ್ದು ಹಾಕ್ತಾಯಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಾರ್ನ ತೆಂಗಿನಕಾಯಿ ಎರಡೂ ಬಾಯಿಗೆ ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಆವಾಗ ಈ ರೊಟ್ಟಿದು ರುಚಿ ಇನ್ನೂ ಹೆಚ್ಚಾಗುತ್ತೆ. ಬೇಕಂದರೆ ನೀವು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಬರುತ್ತಲ್ಲ, ಅದನ್ನು ಇದ್ರ ಜೊತೆಗೆ ಹಾಕಿ ಕಲಿಸ್ಕೋಬೋದು. ತುಂಬ ರುಚಿಯಾಗಿರುತ್ತೆ ರೊಟ್ಟಿ. ಇದಕ್ಕೆ ಯಾವುದೇ ಥರದ್ದು ಚಟ್ನಿ ಬೇಕಾಗಲ್ಲ. ಮಸಾಲ ರೊಟ್ಟಿ ಆಗಿರೋದ್ರಿಂದ ಹಾಗೆ ಕೂಡ ತಿನ್ಬೋದು, ಮೊಸರು ಹಾಕ್ಕೊಂಡು ತಿನ್ಬೋದು, ತುಪ್ಪದ ಜೊತೆಯಲ್ಲಿ ತಿನ್ಬೋದು, ಚಟ್ನಿ ಪುಡಿ ಜೊತೆಯಲ್ಲಿ ತಿನ್ಬೋದು. ಏನೂ ಬೇಡ ಅಂದರೆ ಮೊಸರಲ್ಲಿ ತಿಂದ್ರೂ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಸೂಪರಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಎಲ್ಲ ಕಲಿಸ್ಕೊಳೋದು ನೀಟಾಗಿ. ಮತ್ತು ನಾನು ಇದಕ್ಕೆ ಸ್ವಲ್ಪ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ಸಾಫ್ಟಾಗಿರುತ್ತಲ್ಲ ಹಣ್ಣು, ಅದರಿಂದ ಇನ್ನೂ ಸಾಫ್ಟಾಗಿ ಮೊಸರು ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ. 2 ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ಮೇಲೆ ಒಂದು ಸಲ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ನೀಟಾಗಿ ಕಲಿಸಿದಾದ್ಮೇಲೆ ತವ ಕಾದಿದೆ ನೋಡಿ, ದೋಸೆ ತವ, ಚಪಾತಿದು ತವ ಇರುತ್ತಲ್ಲ ಅದರಲ್ಲೂ ಮಾಡ್ಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ತವನ ಆ ಕಡೆ ಈ ಕಡೆ ಟರ್ನ್ ಮಾಡಿದ್ರೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ನೋಡಿ, ಇವಾಗ ರೊಟ್ಟಿ ಹಾಕೋಣ. ಬೆಣ್ಣೆಹಣ್ಣು ಮಸಾಲ ರೊಟ್ಟಿ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಮಕ್ಕಳ ಲಂಚ್ ಬಾಕ್ಸಿಗೆ, ಯಾರು ಆಫೀಸ್ಗೆ ಹೋಗ್ತಿರೋ ದಿನ ರೈಸ್ ಐಟಮ್ ತಿಂದು ದೋಸೆ ಚಪಾತಿ ಈ ಥರ ತಿಂದು ಬೋರ್ ಆಗಿದ್ರೆ ಈ ಥರ ನೀವು ಮಾಡಿಕೊಡ್ಬೋದು. ಇಷ್ಟಪಟ್ಟು ತಿಂತಾರೆ, ಮತ್ತು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ನಿಮಗೆ ಕ್ರೆಡಿಟ್ ಸಿಗ್ತಾನೆ ಇರುತ್ತೆ. ನೋಡಿ, ಈ ಥರ ತಟ್ಕೊಳ್ಳೋದು. ತಟ್ಟಬೇಕಾದ್ರೆ ಸ್ವಲ್ಪ ಕೈಗೆ ಅಂಟುತ್ತೆ ಅಂದರೆ ನೀವು ನೀರು ಹದ್ಕೊಂಡು ತಟ್ಬೋದು. ಆವಾಗ ಕೈಗೆ ಅಂಟಲ್ಲ, ತುಂಬ ರುಚಿಯಾಗಿರುತ್ತೆ. ನೋಡಿ,
ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನು. ಜಾಸ್ತಿ ಉರಿ ಇಟ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು. ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ತಾಯಿದ್ದೀನಿ, ಶೇಂಗಾ ಎಣ್ಣೆ. ಈ ಥರ ಒಂದು ಪ್ಯಾನ್ ಆದರೂ ಮುಚ್ಬೋದು, ಅಥವಾ ಒಂದು ಪ್ಲೇಟ್ ಇರುತ್ತಲ್ಲ ಅದನ್ನಾದರೂ ಮುಚ್ಬೋದು, ಇಲ್ಲ ಹಾಗೆ ಕೂಡ ಬೇಯಿಸ್ಬೋದು. ಚಿಕ್ಕದಾಗಿರೋದ್ರಿಂದ ರೊಟ್ಟಿ ಬೇಗ ಬೆಂದೋಗ್ಬಿಡುತ್ತೆ. ನೋಡಿ ಬೆಂದಿದೆ ಇವಾಗ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಗ್ರೀನ್ ಕಲರು. ತುಂಬ ರುಚಿಯಾಗಿರುತ್ತೆ ಈ ರೊಟ್ಟಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡೋದಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಸೋನ್ ವಿತ್ ನೆಕ್ಸ್ಟ್ ನ್ಯೂ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.